ವೀಕ್ಷಕರೇ, ವಿಷನ್ ಬ್ರಾಡ್ಕಾಸ್ಟರ್ಸ್ ಅಂಡ್ ಪಬ್ಲಿಷರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತಪಡಿಸುವ ವಾಹಿನಿ ಸಾನ್ ಟಿವಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ನಮ್ಮ RPD ಕಾಲೇಜ್ ತಿಲಕವಾಡಿಯಲ್ಲಿ 4ನೇ ತಾರೀಕು ಜರುಗಲಿದೆ. ಅವತ್ತು ಬೆಳಗ್ಗೆ 6 ಗಂಟೆಯಿಂದನೇ ನಾವು ಏನು ಮತಪೆಟ್ಟಿಗೆಗಳು ಎಲ್ಲ ನಮ್ಮ ಭದ್ರತಾ ಸ್ಟ್ರಾಂಗ್ ರೂಮ್ಗಳಲ್ಲಿದೆ, ಅದನ್ನು ನಾವು ಎಲ್ಲ ಕ್ಯಾಂಡಿಡೇಟು ಮತ್ತು ಅವರ ಏಜೆಂಟು ಮತ್ತು ಚುನಾವಣಾ ಆಯೋಗದ ಸಾಮಾನ್ಯ ವೀಕ್ಷಕರ ಅವರ ಸಮ್ಮುಖದಲ್ಲಿ ಅದನ್ನು ನಾವು ತೆರೆಯುತ್ತೇವೆ. ಒಟ್ಟು 17 ಇದನ್ನು ರೂಮ್ಸ್ಗಳು ಇದೆ. 8 ನಮ್ಮದು ಅಸೆಂಬ್ಲಿ ಕ್ಷೇತ್ರ ಮತ್ತು 1 ಪೋಸ್ಟಲ್ ಬ್ಯಾಲೆಟನ್ನು ಕೂಡ ಅದನ್ನು ಕೂಡ ನಾವು ಲಾಕನ್ನು ನಾವು ಮಾಡಿದ್ದೇವೆ. ಸೊ ತಮಗೆ ಗೊತ್ತಿರೋ ಹಾಗೆ ಒಟ್ಟು ಚಲಾಯಿಸಿದ ಮತಗಳು 13,75,283 ನಮ್ಮ EVM ಅಲ್ಲಿ ಚಲಾವಣೆ ಆದ ಮತಗಳು, ಮತ್ತು ನಮಗೆ ಪೋಸ್ಟಲ್ ಬ್ಯಾಲೆಟ್ ಇಡೀ ಕರ್ನಾಟಕದಲ್ಲೇ ಅತ್ಯಧಿಕ ಮತಗಳು ನಮಗೆ ಬಂದಿದ್ದಾವೆ. ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಇಲ್ಲಿವರೆಗೂ 11,148 ಪೋಸ್ಟಲ್ ಬ್ಯಾಲೆಟ್ ಇದೆ. ಮತ್ತೆ ನಾವು ಬೆಳಗ್ಗೆ 8 ಗಂಟೆವರೆಗೂ ಬಂದಿರೋ ಎಲ್ಲ ಪೋಸ್ಟಲ್ ಬ್ಯಾಲೆಟ್ ಅನ್ನು ಕೂಡ ನಾವು ಅದನ್ನು ಕೂಡ ತಗೋತೀವಿ. ಸೊ ಇನ್ನೂ ಸ್ವಲ್ಪ ಸಂಖ್ಯೆ ಹೆಚ್ಚು, ಇನ್ನೊಂದು 200-300 ಜಾಸ್ತಿನೂ ಆಗಬಹುದು ಸಂಖ್ಯೆ. ಸೊ 8 ನಾವು ಮತ ಎಣಿಕೆ ರೂಮುಗಳನ್ನು ನಾವು ಮಾಡ್ಕೊಂಡಿದ್ದೇವೆ EVM ಎಣಿಕೆಗೆ, ಮತ್ತು ಪೋಸ್ಟಲ್ ಬ್ಯಾಲೆಟ್ ನಮ್ಮದು 11,000 ಈಗಾಗಲೇ 148 ಆಗಿರೋದ್ರಿಂದ 2 ಹೆಚ್ಚುವರಿ ನಾವು ಮತ ಎಣಿಕೆ ಕೇಂದ್ರ ನಾವು ಮಾಡಿದ್ದೇವೆ. ಅದರಲ್ಲಿ ಒಟ್ಟು ನಾವು ಚುನಾವಣಾ ಆಯೋಗದಿಂದ 18 ಟೇಬಲ್ಗೆ ನಾವು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದೇವೆ. ಅದು ಕೂಡ 8 ಗಂಟೆಯಿಂದ ಶುರು ಆಗುತ್ತೆ. ಪ್ರತಿ ಒಂದು ಮತ ಎಣಿಕೆ ಏನು ನಮ್ಮ ರೂಮ್ ಇದೆ ಅದರಲ್ಲಿ 14 ಟೇಬಲ್ಗಳಿಗೆ ಮತ ಎಣಿಕೆಗೆ ಅವಕಾಶ ಇರುತ್ತೆ, ಮತ್ತು ಯಾರೋ ಟೇಬಲ್ ಇರುತ್ತೆ. ಅದಕ್ಕೆ 14+1 ಕೌಂಟಿಂಗ್ ಏಜೆಂಟ್, ಪ್ರತಿ ರೂಮ್ಗೆ 14+1 ಏಜೆಂಟ್ಗಳನ್ನು ಕೂಡ ನಾವು ಅವರಿಗೆ ಅಲೋ ಮಾಡ್ತಾ ಇದ್ದೀವಿ. ಮತ್ತು ಪೋಸ್ಟಲ್ಗೆ 18 ಏನು ಟೇಬಲ್ಗಳಿದೆ ಆ 18ಗೂ ಕೂಡ 18 ಕೌಂಟಿಂಗ್ ಏಜೆಂಟ್ಗಳನ್ನು ಕೂಡ ನಾವು ಅವರಿಗೆ ಅಲೋ ಮಾಡ್ತಾ ಇದ್ದೀವಿ. ಒಟ್ಟು ಚುನಾವಣಾ ಕಾರ್ಯಕ್ಕೆ ಏನು ನಾವು ಕೌಂಟಿಂಗ್ ಸೂಪರ್ವೈಸರ್, ಕೌಂಟಿಂಗ್ ಅಸಿಸ್ಟೆಂಟ್ ಮತ್ತು ಮೈಕ್ರೋ ಅಬ್ಸರ್ವರ್ ಇವೆಲ್ಲ ಸರಿ 552 ಜನ ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಎಣಿಕೆಗೆ ನಾವು ತೆಗೆದುಕೊಳ್ತೇವೆ. ಅದರ ಜೊತೆಗೆ ಮತ್ತೆ ನಮಗೆ 18+30 ಜನ AROs ಕೂಡ ಇದ್ದಾರೆ. ಸೊ ಆ AROs ಕೂಡ ಅವರ ಮೇಲ್ವಿಚಾರಣೆಯನ್ನು ನಾವು ಮಾಡ್ತೇವೆ. ಸೊ 6 ಗಂಟೆಗೆ ನಾವು ತೆರೀತೇವೆ, ಬಟ್ 8 ಗಂಟೆಯಿಂದ ಎಣಿಕೆ ಕಾರ್ಯಕ್ರಮ